ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರಿಗೆ ಸದಾ ನೆನಪಾಗೋ ವ್ಯಕ್ತಿ ನೀವೇನಾ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಅವರಿಗೆ ನೆನಪಾಗೋ ವ್ಯಕ್ತಿ ನೀವೇನಾ ಅಥವಾ ಇನ್ಯಾರು? ಇದಕ್ಕೆ ಏನು ಮೆಸೇಜ್ ಬರುತ್ತೆ ನೋಡೋಣ. ಇಲ್ಲಿ ನೇಚರ್, ಹಾಗೆ ಸೋಲ್ ಸಾಲಿಟ್ಯೂಡ್, ಬಾಟಮ್ನಲ್ಲೇನಿದೆ ಸಪೋರ್ಟ್ ಬರ್ತಾ ಇದೆ. ನಿಮ್ಮ ನೆನಪುಗಳ ಜೊತೆ ಅವ್ರ ಜೀವನ ನಡೀತಾ ಇದೆ. ನಿಮ್ಮನ್ನು ನೆನಪಿಸ್ಕೊಂಡಾಗ ಏನೋ ಉತ್ಸಾಹ ಇದೆ, ಮಾಡೋ ಕೆಲಸದಲ್ಲಿ ಆಸಕ್ತಿ ಇದೆ. ನಿಮ್ಮ ಮಾತುಗಳು, ನಿಮ್ಮ ನಗುಮುಖ ಅವ್ರಿಗಾಗಾಗ ನೆನಪಾಗ್ತಾ ಇರುತ್ತೆ. ಅವ್ರಿಗೆ ನೀವೊಂದು ಇನ್ಸ್ಪಿರೇಷನ್ ಆಗಿದ್ದೀರಾ, ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ನಿಮಗೆ ಏನು ಮೆಸೇಜ್ ಬರುತ್ತೆ? ಇಲ್ಲಿ ಪವರ್ ಓವರ್ ಡಿಫಿಕಲ್ಟಿ, ರೀಕ್ಲೈಮಿಂಗ್ ಯುವರ್ ಪವರ್ ಅನ್ನೋದು ಬರ್ತಾ ಇದೆ. ಬಾಟಮ್ನಲ್ಲೇನಿದೆ ಸಿನ್ಶಿಯಾಲಿಟಿ, ಪ್ಯಾಷನ್. ಅವ್ರ ಪ್ಯಾಷನ್ ನೀವು ಆಗಿದ್ದೀರಾ. ಇಲ್ಲೊಂದು ಡೀಪ್ ಫೀಲಿಂಗ್ಸ್ ಇದೆ, ಹೇಳ್ಕೊಳ್ಳಾರ್ದಂಥ ಭಾವನೆಗಳಿದೆ. ಇವೆಲ್ಲದರ ಮಧ್ಯೆ ಸೋಲ್ ಸಾಲಿಟ್ಯೂಡ್ ಇದೆ. ಆದರೆ ಇಲ್ಲೇನೋ ಒಂಟಿತನ ಇದೆ, ಏನೋ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ಅನ್ನಿಸ್ತಾ ಇದೆ. ಎಷ್ಟೋ ಸರಿ ನಾನು ಈ ಕನೆಕ್ಷನ್ನಿಂದ ಆಚೆ ಹೋಗಬೇಕು ಅಂತ ಅನಿಸುತ್ತೆ ಅವ್ರಿಗೆ. ಏನೋ ಡಿಫಿಕಲ್ಟೀಸ್ ಇದೆ, ಆದರೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಆ ಒಂದು ನೆಗೆಟಿವ್ ಫೀಲಿಂಗ್ಸ್ನೆಲ್ಲ ಹೀಲ್ ಮಾಡ್ಕೋತಾರೆ ಅನ್ನೋದು ಬರ್ತಾ ಇದೆ. ಈ ಟೈಮಲ್ಲಿ ಇಲ್ಲೊಂದು ಗ್ಯಾಪ್ ಇದೆ, ಏನೋ ಸೈಲೆನ್ಸ್ ಇದೆ. ಆ ಒಂದು ಮೌನದ ವಾತಾವರಣದಲ್ಲಿ ನಿಮ್ಮ ನೆನಪಾಗ್ತಾ ಇದೆ. ನೀವಾಡಿದ ಮಾತುಗಳು, ನಿಮ್ಮ ನಗುಮುಖ ಅವ್ರಿಗೆ ನೆನಪಾಗ್ತಾ ಇದೆ. ಆದರೆ ಏನೋ ಕಷ್ಟದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಅನ್ನೋದಿದೆ. ಯಾಕೋ ನಿಮಗೇನು ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ. ಈ ಒಂದು ಕನೆಕ್ಷನಲ್ಲಿ ಮುಂದೇನು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಅವ್ರಿಗೆ. ನಿಮ್ಮ ನೆನಪುಗಳು ಅವ್ರಿಗೇನೋ ಉತ್ಸಾಹ ಕೊಡ್ತಾ ಇದೆ. ಮುಂದೆ ಎಲ್ಲ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಏಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ, ಟೆಂಪರೆನ್ಸ್ ಇದೆ, ಮತ್ತೊಂದು ರೀಬರ್ತ್ ಬರ್ತಾ ಇದೆ, ಹಾಗೆ ಫೋರ್ ಆಫ್ ಕಪ್ಸ್, ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಆದಷ್ಟು ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಅವ್ರ ಜೀವನದಲ್ಲಿ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಹಾಗೆ ಇಮೋಷನಲ್ ಆಗಿ ಕುಗ್ಗೋಗಿದ್ದಾರೆ ಅನ್ನೋದಿದೆ. ಲೋ ಫೀಲ್ ಆಗ್ತಾ ಇದೆ. ಜೀವನ ಮಾಡೋಕ್ಕೆ ಹಣದ ಅವಶ್ಯಕತೆಯೂ ಬೇಕಲ್ವಾ? ಪರಿಸ್ಥಿತಿ ಏನೇ ಇದ್ರೂ ಆಗಾಗ ನಿಮ್ಮ ನೆನಪಾಗ್ತಾ ಇರುತ್ತೆ. ಇಲ್ಲೇನೋ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ, ಆದ್ರೂ ತಾಳ್ಮೆಯಿಂದ ಇದ್ದಾರೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಈ ಫ್ರೆಂಡ್ಶಿಪ್ನಲ್ಲಿ ಏನೋ ಸಡನ್ ಚೇಂಜಸ್ ಬಂದಿದೆ. ನಿಮ್ಮನ್ನು ಬಿಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ, ಆದರೆ ಮುಂದುವರಿಯೋಕ್ಕೂ ಆಗ್ತಾ ಇಲ್ಲ. ಅಲ್ಲೇನೋ ತೊಂದರೆಗಳಿದೆ, ಅದೆಲ್ಲ ಸರಿಯಾಗುತ್ತೆ ಆ ಒಂದು ಕಾನ್ಫಿಡೆನ್ಸು ಇದೆ. ಆದರೆ ಮನಸ್ಸು ಆ ಒಂದು ಡಿವೈನ್ ಟೈಮಿಂಗಿಗೆ ಕಾಯ್ತಾ ಇದೆ. ಫ್ರೆಂಡ್ಶಿಪ್ ಅನ್ನೋದು ಎಲ್ಲ ನೋವಿಗೂ ಒಂದು ಬೆಸ್ಟ್ ಮೆಡಿಸಿನ್ ಆಗಿರುತ್ತೆ. ಆದರೆ ಇಲ್ಲಿ ಈ ವ್ಯಕ್ತಿಗೆ ಆ ಫ್ರೆಂಡ್ಶಿಪ್ಪಿಂದ ಏನೋ ನೋವಾಗಿದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅವರು ಹೀಲ್ ಮಾಡ್ಕೋತಾ ಇದ್ದಾರೆ, ಅದಕ್ಕೊಂದು ಮೆಡಿಸಿನ್ನ ಹುಡುಕ್ತಾ ಇದ್ದಾರೆ ಅನ್ನೋದಿದೆ. ಆ ಮೆಡಿಸಿನ್ ನಿಮ್ಮ ನೆನಪುಗಳಾಗಿರುತ್ತೆ. ನಿಮಗೇನೋ ಕ್ಲಾರಿಟಿ ಕೊಡೋಕೆ ಅನ್ನಿಸ್ತಾ ಇಲ್ಲ ಅವ್ರಿಗೆ. ನಿಮ್ಮಿಬ್ಬರದ್ದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಆ ಅವಕಾಶ ಕಳ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ಸ್ ಇದೆ ಇಲ್ಲಿ. ಆದರೆ ಮತ್ತೆ ನಿಮ್ಮನ್ನು ಭೇಟಿಯಾಗಬೇಕು, ಮಾತಾಡಿಸ್ಬೇಕು ಅನ್ನೋ ಮನಸ್ಸಿದೆ. ಇದಕ್ಕೆ ನಿಮ್ಮ ಫೀಲಿಂಗ್ಸ್ ನೋಡೋಣ ಒಂದ್ಸರಿ. ಏನು ಬರುತ್ತೆ? ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಹಾಗೆ ನೈನ್ ಆಫ್ ಸಾರ್ಟ್ಸ್ ಇದೆ, ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಕಿಂಗ್ ಆಫ್ ವ್ಯಾಂಡ್ಸ್, ಇಲ್ಲೊಂದು ಟೂ ಆಫ್ ಪೆಂಟಿಕಲ್ಸ್, ಇಲ್ಲಿ ಜಸ್ಟಿಸ್ ಬರ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ. ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಸರಿ, ಅವ್ರ ಮನಸ್ಸಲ್ಲಿ ಏನಿದೆ
ಅನ್ನೋ ಕುತೂಹಲ ಇದೆ. ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಆದರೆ ಅವರೇನು ನಿಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಹೆಚ್ಚು ಸೈಲೆಂಟ್ ಆಗಿರ್ತಾರೆ. ಅವ್ರ ಲೈಫಲ್ಲಿ ಏನೋ ತೊಂದರೆ ಇದೆ ಅಂತ ನಿಮಗೆ ಗೊತ್ತಿದೆ. ಆದರೆ ಅವ್ರು ನಿಮ್ಮ ಹತ್ರ ಏನೂ ಹೇಳ್ಕೊತಾ ಇಲ್ಲ. ಇಲ್ಲಿ ನೀವಿಬ್ರೂ ಸೋಲ್ ಜರ್ನಿನಲ್ಲಿದ್ದೀರಾ. ಆದರೆ ಏನೋ ಬ್ಲಾಕೇಜಸ್ ಇದೆ, ಏನೋ ಪರಿಸ್ಥಿತಿ ಇದೆ. ಏನೋ ಪರಿಸ್ಥಿತಿ ಅವರನ್ನು ಕಂಟ್ರೋಲ್ ಮಾಡ್ತಾ ಇದೆ. ಹಗಲು ರಾತ್ರಿ ನಿಮಗೆ ಆತಂಕ ಇದೆ, ನಿದ್ದೆ ಬರೋಲ್ಲ. ಈ ಪರಿಸ್ಥಿತಿ ಎಲ್ಲಿ ತನಕ ಹೋಗುತ್ತೆ, ಮುಂದೇನು ಅನ್ನೋ ಪ್ರಶ್ನೆ ನಿಮಗೂ ಇದೆ. ಆದ್ರೂ ಅವ್ರಿಗೆ ಆಗಾಗ ನೀವು ಸಪೋರ್ಟ್ ಮಾಡ್ತೀರಾ, ಧೈರ್ಯ ಹೇಳ್ತೀರಾ, ಇದೆಲ್ಲ ಸರಿಯಾಗುತ್ತೆ, ಸ್ವಲ್ಪ ಕಾಲ ವೆಯ್ಟ್ ಮಾಡೋಣ. ಆ ಒಂದು ಮನೋಭಾವ ನಿಮ್ಮದಾಗಿದ್ದರೆ ಅವರು ಈ ಕನೆಕ್ಷನಲ್ಲಿ ಹೋಪ್ಸ್ ಕಳ್ಕೊಂಡಿದ್ದಾರೆ ಅನ್ನೋದಿದೆ. ನಿಮ್ಮ ಮೇಲೆ ಡೀಪ್ ಫೀಲಿಂಗ್ಸ್ ಇದೆ. ಆದರೆ ಈ ಟೈಮಲ್ಲಿ ಏನೋ ಹೆವಿ ಎನರ್ಜಿ ಇದೆ. ಇಲ್ಲಿ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಇಲ್ಲಿ ಎಷ್ಟು ವರ್ಷದ ಪರಿಚಯ ಅನ್ನೋಕ್ಕಿಂತ ನೀವು ಅವರನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಮುಖ್ಯ. ಇಲ್ಲಿ ಇಬ್ಬರಲ್ಲೂ ಪೇಷನ್ಸ್ ಇದೆ. ಅವ್ರ ಕಷ್ಟಗಳಿಗೆ ನೀವು ಸ್ಪಂದಿಸ್ತೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅವರನ್ನು. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಏನು ಗೈಡೆನ್ಸ್ ಕೊಡುತ್ತೆ, ಏನಿದೆ ನೋಡೋಣ ಒಂದು ಸರಿ. ಇಲ್ಲಿ ಟ್ರಸ್ಟ್ ಬರ್ತಾ ಇದೆ, ಮತ್ತೊಂದು ಟರ್ನಿಂಗ್ ಇನ್, ಹಾಗೆ ಎಕ್ಸಿಸ್ಟೆನ್ಸ್, ಇನ್ನೊಂದು ಕಾಂಪ್ರಮೈಸ್, ಕಂಪ್ಲೀಷನ್, ವಾವ್, ಇಲ್ಲೊಂದು ಟೋಟ್ಯಾಲಿಟಿ. ಹಾಗೆ ನೋಡಿದಾಗ ಇಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇಬ್ರಿಗೂ ಇದೆ. ಮುಂದೆ ಇಲ್ಲಿ ನಿಮಗೆ ಯೂನಿವರ್ಸ್ನ ಸಪೋರ್ಟ್ ಇದೆ ಅನ್ನೋದು ಬರ್ತಾ ಇದೆ. ಅಲ್ಲೊಂದು ಹೋಪ್ಸ್ ಇದೆ, ಸಂತೋಷ ಇದೆ. ಈ ಒಂದು ಕನೆಕ್ಷನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದೆ. ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ಪ್ರೀತಿ ತಾನಾಗಿ ಬರುತ್ತೆ. ಇಬ್ಬರಲ್ಲೂ ನಿಜವಾದ ಪ್ರೀತಿ ಇದೆ ಅನ್ನೋದು ಬರ್ತಾ ಇದೆ. ಮುಂದೆ ಈ ಪರಿಸ್ಥಿತಿಯಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೋತೀರಾ. ಇಲ್ಲೊಂದು ಕಂಪ್ಲೀಷನ್ ಇದೆ, ಹಾಗೆ ಒಂದು ಹ್ಯಾಪಿ ಎಂಡಿಂಗ್ ಇದೆ ಅಂತ ಅನ್ನಿಸ್ತಾ ಇದೆ. ಇಬ್ಬರು ದೂರ ಆಗಿದ್ದೀರಾ ಸರಿ, ಆದರೆ ನಿಮ್ಮ ನೆನಪು ಸದಾ ಅವರಿಗಿರುತ್ತೆ. ಒಳ್ಳೆ ಪಾರ್ಟ್ನರ್ ಆಗೋಕ್ಕೆ ಹಣ ಬೇಡ, ಆಸ್ತಿ ಬೇಡ, ಅಲ್ಲಿ ಪ್ರೀತಿ, ವಿಶ್ವಾಸಗಳು, ನಂಬಿಕೆ ಮುಖ್ಯ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಫೈನಲ್ ಮೆಸೇಜ್ಗಳು ನೋಡೋಣ. ಈ ಒಂದು ಕನೆಕ್ಷನ್ನಲ್ಲಿ ಮುಂದೆ ಏನಿದೆ, ಸಂತೋಷ ಇದೆ, ಹೌದು, ಕಂಪ್ಲೀಷನ್ ಇದೆ, ಹೌದು. ಇದಕ್ಕೆ ಸೇಕ್ರೆಡ್ ಗ್ರ್ಯಾಟಿಟ್ಯೂಡ್, ಹೀಲಿಂಗ್ ದಿ ಹಾರ್ಟ್, ಮತ್ತೊಂದು ಫ್ಯೂಚರ್ ವಿಷನ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಮಿರಾಕಲ್ಸ್ ಬರ್ತಾ ಇದೆ ನೋಡಿ, ವಾವ್. ಇಲ್ಲಿ ಇಬ್ಬರಲ್ಲೂ ಕಾಂಪ್ರಮೈಸ್ ಆಗುತ್ತೆ, ಏನೋ ಮಿರಾಕಲ್ಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಈ ಒಂದು ಕನೆಕ್ಷನಲ್ಲಿ ಕಂಪ್ಲೀಷನ್ ಇದೆ. ಇದೇ ವಿಷಯವಾಗಿ ನೀವು ಆ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ. ಹೀಲಿಂಗ್ ದಿ ಹಾರ್ಟ್ ಬರ್ತಾ ಇದೆ. ನಿಮ್ಮ ಮನಸ್ಸಿನ ನೋವುಗಳು ಕಡಿಮೆ ಆಗುತ್ತೆ. ಏನೋ ಆತಂಕ ಇದೆ ಇಬ್ಬರಲ್ಲೂ, ಅದೆಲ್ಲ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಈ ಕನೆಕ್ಷನ್ನ ಫ್ಯೂಚರ್ ನೋಡಿದಾಗ ಅಲ್ಲೊಂದು ಕಂಪ್ಲೀಷನ್ ಇದೆ. ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.